ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಶಾಸಕರಾದ ಭೈರತಿ ಬಸವರಾಜ್ ಮತ್ತು ಡಾ ಚಂದ್ರು ಲಮಾಣಿ ಅವರನ್ನು ವಿಧಾನಸಭೆಯಿಂದ ಅಮಾನತು ಮಾಡಿ ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ದೇಶ ಆಳ್ತಾ ಇರ್ತಕ್ಕಂಥ ಭಾರತೀಯ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ನೀವೇ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಸೇರಿ ನೀವು ಭ್ರಷ್ಟರನ್ನ ಮಾಡ್ತಾ ಇದ್ದೀರಿ. ನೀವು ಅವ್ರಿಗೆ ಪನಿಷ್ಮೆಂಟ್ ಕೊಡೋದು ಬಿಟ್ಟು ನೀವು ಇವ್ರಿಗೆಲ್ಲರಿಗೂ ನೀವು ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಆಮ್ ಆದ್ಮಿ ಪಕ್ಷ ಇವತ್ತು ಈ ಪ್ರತಿಭಟನೆಯಲ್ಲಿ ಸೀತಾರಾಮ್ ಗುಂಡಪ್ಪ ಹಾಗೂ ಅವರ ಹಿಂಬಾಲಕರು ಪಾಲ್ಗೊಂಡಿದ್ದರು. ಕಳ್ಳರನ್ನು ಸೇರಿಸಿಕೊಳ್ಳುತ್ತಿರುವ ಬಿಜೆಪಿಗೆ ಹೇಳಿ ಧಿಕ್ಕಾರ. ರೇಪಿಸ್ಟ್ಗಳನ್ನು ಸೇರಿಸಿಕೊಳ್ಳುತ್ತಿರುವ ಬಿಜೆಪಿಗೆ ಹೇಳಿ ಧಿಕ್ಕಾರ. ಭ್ರಷ್ಟಾಚಾರಿಗಳನ್ನು ಹೇಳಿ ಧಿಕ್ಕಾರ. ಕಳಂಕಿತರನ್ನೆಲ್ಲ ಪಕ್ಷದಲ್ಲಿ ಸೇರಿಸಿಕೊಂಡು ಪಕ್ಷದಲ್ಲಿ ಮಿನಿಸ್ಟರ್ಗಳು, MLA ಎಲ್ಲ ಮಾಡಿ ದೇಶದಲ್ಲಿ ಭ್ರಷ್ಟಾಚಾರವನ್ನು ಅತಿ ಹೆಚ್ಚು ಮಟ್ಟಕ್ಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳಿಗೆ ಹೇಳಿ ಧಿಕ್ಕಾರ. ಕಳಂಕಿತ ಎಲ್ಲ MLAಗಳು, MP ಗಳಿಗೆಲ್ಲ ಪಕ್ಷದಲ್ಲಿ ಒಳ್ಳೊಳ್ಳೆ ಪದವಿಗಳನ್ನ ಕೊಟ್ಟು ಕಳಂಕಿತ ಎಲ್ಲ MLAಗಳು, ಮಿನಿಸ್ಟರ್ಗಳಿಗೆಲ್ಲ ತೊಳೆದು ವಾಷಿಂಗ್ ಮಿಷಿನ್ನಲ್ಲಿ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ. ಬೇರೆ ಪಕ್ಷದ MLAಗಳು, ಬೇರೆ ಕಾಂಗ್ರೆಸ್ ಪಕ್ಷದ್ದು ಭ್ರಷ್ಟಾಚಾರಕ್ಕೆ ಎನ್ಕರೇಜ್ ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಭ್ರಷ್ಟರಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾ ಇರೋ ನಮ್ಮ ದೇಶದ ಏನು ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇವರಿಗೆ ಹೇಳಿ ಧಿಕ್ಕಾರ. ಕಳಂಕಿತರನ್ನೆಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಕ್ಲೀನ್ ಮಾಡಿ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇರೋ ಭ್ರಷ್ಟ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ನಿಮ್ಮಿಂದಲೇ ಇಡೀ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಸಾಕಷ್ಟು ಕುಮ್ಮಕ್ಕನ್ನು ಕೊಡ್ತಾ ಇರತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಭ್ರಷ್ಟ ರಾಜಕಾರಣಿಗಳಿಗೆ ಅವ್ರ ಎಲ್ಲಾ ತರಹದ ಡಾಕ್ಯುಮೆಂಟ್ಸ್, ಅಮೌಂಟ್ ಎಲ್ಲ ಸಿಕ್ಕಿದ್ರು ಸಹ ಅವ್ರನ್ನ ಕರ್ಕೊಂಡು ಪಕ್ಷದಲ್ಲಿ ಸೇರಿಸ್ಕೊಂಡು ಎನ್ಕರೇಜ್ ಮಾಡ್ತಕ್ಕ. ಈಗ ನೀವು ತಿಳಿದಂಗೆ ಲಮಾಣಿ ಅವರು ಭೈರತಿ ಬಸವರಾಜ್ ಅವ್ರನ್ನ ಆಗಿದೆ. ಇದು ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಅಪರಾಧಿಗಳು ರಾಜಕಾರಣಿಗಳನ್ನ ಸಪೋರ್ಟ್ ಮಾಡಿ ಅವರು ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ತಾ ಇದ್ರು. ಈಗ ಏನಾಗೋಗ್ಬಿಟ್ಟಿದೆ ಅಂದ್ರೆ ಇವ್ರನ್ನ ಯಾಕೆ ಗೆಲ್ಲಿಸ್ಬೇಕು, ನಾವೇ ನಿಂತ್ಕೊಂಡ್ಬಿಡೋಣ ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ. ಸೊ ಈಗೆಲ್ಲ ಅಪರಾಧಿಗಳು ಬಂದು ನೋಡ್ತಾ ಇದ್ದೀರೋ ಎಷ್ಟು ಹದಗೆಟ್ಟೋಗ್ಬಿಟ್ಟಿದೆ ನಮ್ಮ ರಾಜಕೀಯ ವ್ಯವಸ್ಥೆ. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಸಣ್ಣ ಕೆಲ್ಸಕ್ಕೂ ಇವತ್ತಿನ ದಿವಸ ಭ್ರಷ್ಟಾಚಾರ. ಎಲ್ಲ ಹೋದ್ರು, ಯಾವ ಸರ್ಕಾರಿ ಕಚೇರಿಗೆ ಹೋದ್ರು ಲಂಚ ಇಲ್ಲದೆ ಕೆಲ್ಸಗಳು ಆಗ್ತಾ ಇಲ್ಲ. ಜನನ ಮರಣ ಪತ್ರ ಆಗ್ಲಿ, ಆದಾಯ ಸಂಬಂಧಪಟ್ಟ ಪತ್ರಗಳಾಗ್ಲಿ, ಜಾತಿ ಪ್ರಮಾಣ ಪತ್ರ ಆಗ್ಲಿ, ಒಂದು ಖಾತೆ ಪಾಣಿಗೆ ಹಳ್ಳಿಗಳಲ್ಲಿ ಹೋದ್ರು ಅಷ್ಟೇ ತಹಶೀಲ್ದಾರ್ ಆಫೀಸ್ ಮುಂದ್ಗಡೆ, ತಾಲೂಕ್ ಆಫೀಸ್ ಮುಂದ್ಗಡೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದ್ಗಡೆ ಲೈನ್ಗಳಿರುತ್ತೆ. ಇವತ್ ಬನ್ನಿ, ನಾಳೆ ಬನ್ನಿ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ, ಇದಿಲ್ಲ, ಅದಿಲ್ಲ. ಇನ್ನೊಂದು ಪಾಪ ಬಡವರು ಇಲ್ಲಿ ನಗರಗಳಲ್ಲೂ ಅಷ್ಟೇ ರೇಷನ್ ಅಂಗಡಿಗಳು ಮುಂದೆ, ಪಡಿತರ ಅಂಗಡಿಗಳು ಮುಂದೆ ನಿಂತ್ಕೊಂಡೇ ಇರ್ತಾರೆ. ಕಳಪೆ ಪಡಿತರ ಕೊಡ್ತಾರೆ, ಪಡಿತರ ಚೀಟಿಗಳು ಇಲ್ಲ. 10 kg ಅಕ್ಕಿ ಆದ್ರೆ 5 kg ಕೊಟ್ಟು ನಾಳೆ ಬನ್ನಿ, ನಾಡಿದ್ ಬನ್ನಿ ಅಂತಾರೆ. ಹೊಡೆದಾಟ ಆಗತ್ತೆ. ಅದ್ರಲ್ಲೂ 50 ರೂಪಾಯಿ 100 ರೂಪಾಯಿ ಕಿತ್ಕೋತಾರೆ ಬಡವ್ರ ಹತ್ರ. ಪಾಪ ಏನ್ ಮಾಡೋಣ, ಮೊದ್ಲೇ ಉದ್ಯೋಗ ನಾಶ ಆಗಿದೆ, ಆದಾಯ ಕಡಿಮೆ ಆಗೋಗ್ಬಿಟ್ಟಿದೆ. ಇದು ಎಷ್ಟು ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ವು ಅಂದ್ರೆ ಪೂರ್ತಿ ವ್ಯಾಪಕವಾಗಿ ಭ್ರಷ್ಟಾಚಾರ ಪ್ರತಿಯೊಂದು ಜೀವನದಲ್ಲಿ ನಮ್ಮ ಎಲ್ಲಾ ಕಾರ್ಯಗಳಿಗೂ ಅದ್ ಬಂದು ಬಿಸಿ ತಟ್ತಾ ಇದೆ. ಒಂದು ಸಮಗ್ರ ಕಾನೂನು ತರಬೇಕು. ಭ್ರಷ್ಟಾಚಾರಿಗಳ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಯಾರು ಆಗ್ಲಿ ಅವ್ರನ್ನ ಅವರವರ ಹುದ್ದೆಗಳಿಂದ ಡಿಸ್ಮಿಸ್ ಮಾಡ್ಬೇಕು. ಆಮ್ ಆದ್ಮಿ ಪಕ್ಷ ಇನ್ಮೇಲಿಂದ ನಾವೇನ್ ಕಾನೂನು ತರ್ತೀವಿ ಅಂದ್ರೆ ಯಾವ್ದಾದ್ರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಏನಾದ್ರು ಆರೋಪ ಬಂದ್ರೆ ಅದ್ರ ತನಿಖೆ ನಡೆಸ್ತಾ ಇದೀವಿ. ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಅದೇ ತರ ಕಾನೂನು ಇಲ್ಲೂ ತರಬೇಕು. ನಾವೀಗ ಬರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್, ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ BBMP ಕಾರ್ಪೊರೇಷನ್ ಇತ್ತಲ್ಲ, ಅಲ್ಲಿ ಸಹ ನಾವು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೀವಿ. ಬರೀ ಪ್ರಾಮಾಣಿಕರನ್ನ ಮಾತ್ರ ನೇಮಕ ಮಾಡಿಕೊಂಡು ನಾವು ರಾಜಕೀಯದಲ್ಲಿ ಪ್ರಾಮಾಣಿಕತೆಯನ್ನ ತಗೊಂಡ್ಬರ್ತೀವಿ. ಯಾವ್ದಾರು ಅಧಿಕಾರಿಗಳ ಮೇಲೆ ಏನಾದ್ರು ಆರೋಪ ಬಂದ್ರೆ ಅವ್ರನ್ನ ನಮ್ಮ ಪಕ್ಷದ ಸರ್ಕಾರ ಬಂದು ಕಾನೂನಲ್ಲಿ ತಿದ್ದುಪಡಿ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿಸ್ಬೇಕು. ಒಬ್ಬ ಸರ್ಕಾರಿ ಅಧಿಕಾರಿ ಅವನ ಸಂಬಳ 70,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ತಿಂಗಳಿಗೆ.
ತಕ್ಷಣವೇ ಅವ್ರ ಮನೆಗೆ 5 ಲಕ್ಷ 10 ಲಕ್ಷ ಬರಕ್ ಶುರು ಆದ್ರೆ ಅವ್ರ ಕುಟುಂಬದವರು ಅದನ್ನ ದುರುಪಯೋಗ ಪಡಿಸ್ಕೋತಾರಲ್ವಾ. ಸೊ ಈ ತರ ಭ್ರಷ್ಟಾಚಾರ ನಮ್ಮ ಈ ಯಾರು ತಪ್ಪಿಸ್ತಿರ್ತಾರೋ ಅವ್ರ ಕುಟುಂಬದಲ್ಲೂ ಸಹ ಇಂತಹ ಒಂದು ದುರ್ಬಳಕೆಯನ್ನ ಅಧಿಕಾರವನ್ನ ನಿಲ್ಸಕ್ಕೆ ಅನ್ನೋದು ಒಂದು ನಾವು ಇನ್ಮೇಲಿಂದ ನಾವು ಆಮ್ ಆದ್ಮಿ ಪಕ್ಷ ನಮ್ಮ ಪ್ರಚಾರವನ್ನು ಮಾಡಿ ಅಧಿಕಾರಕ್ಕೆ ಬಂದು ಕಠಿಣ ಕಾನೂನುಗಳು ತಂದು ಇಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡಕ್ ಶುರು ಮಾಡ್ತೀವಿ. ಇದು ಏನು ಆಗದೆ ಇರೋ ಕೆಲಸ ಅಲ್ಲ. ಒಂದ್ ಸರ್ಕಾರಿ ಕಚೇರಿಗೆ ಹೋದ್ರೆ ನಮ್ಮಲ್ಲಿ ಮಗು ಹುಟ್ಟು ಸ್ವಾಮಿ, ನಿಮ್ಮ ಹತ್ರ ಬಂದು ಆಸ್ಪತ್ರೆಯಿಂದ ಸರ್ಟಿಫಿಕೇಟ್ ತಂದು ಅಲ್ಲಿ ನಿಮಗೆ ಕೊಡ್ಬೇಕಾದ್ರೆ ಇವತ್ ಬನ್ನಿ ಅವರು ಮೊದಲನೇದಾಗಿ ಅವರು ಕುರ್ಚಿ ಮೇಲೆ ಸಿಗೋದೇ ಇಲ್ಲ ಯಾರುವೆ. ಇವತ್ ಬನ್ನಿ ನಾಳೆ ಬನ್ನಿ ನೀವೆಲ್ಲ ಪರದಾಡ್ತಾ ಇರ್ತೀರ. 2-3 ದಿವಸ ನಿಮ್ಮನ್ನ ಅಲ್ಲಿ ಸುತ್ತೋದು ನೋಡ್ಬಿಟ್ಟು ಅಲ್ಲಿ ದಲ್ಲಾಳಿಗಳು ಬರ್ತಾರೆ. ಅಲ್ಲಿ ಯಾರು ಬರ್ತಾರೆ? ದಲ್ಲಾಳಿ. ಅವ್ರಂತಾರೆ ಬನ್ನಿ ಸೈಡಿಗೆ ಸ್ವಾಮಿ, ಒಂದ್ 1000 ರೂಪಾಯಿ ಕೊಡಿ, ನಿಮ್ಗೆ ಈಗಲೇ ಸರ್ಟಿಫಿಕೇಟ್ ತಂದ್ಕೊಡ್ತೀನಿ ಅಂತ. ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ವಾ, ಅದ್ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಈಗ ನಮ್ಮ ವಿಧಾನಸೌಧದಲ್ಲಿ 2,500 ಕೋಟಿ ಲಂಚ ಕೊಟ್ರೆ ನೀವು ಮುಖ್ಯಮಂತ್ರಿ ಆಗ್ಬಿಡ್ಬೋದು. ಇಂಥ ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ. ಮುಂಚೆ ಈ ಕುವೆಂಪು ಅವ್ರು ನಾವು ಅವ್ರ ಪ್ರತಿಮೆ ಹಿಂದ್ಗಡೆನೆ ನಿಂತಿದೀವಿ. ಅವರೆಲ್ಲ ಜೀವನದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಅವರೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ರು. ಹಾಗೆ ಆಗತ್ತೆ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ನಾವು ಪ್ರಾಮಾಣಿಕ ಸರ್ಕಾರವನ್ನು ನಡೆಸಿದೀವಿ. ಭಗವಂತ್ ಮಾನ್ ಸರ್ಕಾರ ಸಹ ಪಂಜಾಬ್ ಅಲ್ಲಿ 1 ಕಾಸು ಲಂಚ ಇಲ್ಲದೆ ನಾವು ಎಲ್ಲಾ ಸರ್ಕಾರಿ ಸೇವೆಗಳನ್ನ ನಾವು ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಇದು ಸಾಧ್ಯ. ಕರ್ನಾಟಕ ಜನತೆ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ. ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಚುನಾವ ಗುರುತು ಪೊರಕೆ, ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರ, ಅವ್ಯವಹಾರ ಎಲ್ಲದನ್ನು ಗುಡಿಸಕ್ಕೆ ಪೊರಕೆ ನಮ್ಮ ಗುರುತು. ಒಂದು ಅವಕಾಶ ಕೊಡಿ. ನಿಮ್ಮ ಜೀವನದಲ್ಲಿ 1 ನಯಾ ಪೈಸಾ ನೀವು ಲಂಚ ಕೊಡದೆ ನಾವು ಆಡಳಿತವನ್ನು ತಗೊಂಡ್ಬರ್ತೀವಿ. ಲಂಚ ಮುಕ್ತ ಕರ್ನಾಟಕ, ಲಂಚ ಮುಕ್ತ GBA, ಲಂಚ ಮುಕ್ತ ZPTP ಹಾಗೂ ಕಾರ್ಪೊರೇಷನ್ ಅಲ್ಲಿ ನಾವು ನಿಮ್ಗೆ ಡೆಲಿವರ್ ಮಾಡ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಸೀತಾರಾಮ್ ಗುಂಡಪ್ಪ ಅಂತ. ಇದನ್ನ ನಮ್ಮ ಪಕ್ಷದಿಂದ, ಆಮ್ ಆದ್ಮಿ ಪಕ್ಷದಿಂದ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳಂಕಿತರನ್ನು ದೂರ ಇಡಿ ಎಂದು. ಈಗ ನಾನು KR-ಪುರ ಕ್ಷೇತ್ರದಿಂದ ಬಂದಿದ್ದೀನಿ. ನಮ್ಮ MLA ಆದ ಭೈರತಿ ಬಸವರಾಜ್ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ 3 ತಿಂಗಳಿಂದ ಯಾರಿಗೂ ಸಿಗ್ತಾ ಇಲ್ಲ. ಯಾವ ಜನಗಳ ಏನೇ ತೊಂದರೆ ಕುಂದು ಕೊರತೆಗಳಾದ್ರೂ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರ್ಪೊರೇಟರು ಇಲ್ಲ, MLA ಇಲ್ಲ ಅಂದ್ರೆ ಆ ಕ್ಷೇತ್ರದ ಪರಿಸ್ಥಿತಿ ಏನು? ಏನೇ ಸಮಸ್ಯೆ ಬಂದ್ರು ಯಾರ ಹತ್ರ ಹೋಗ್ಬೇಕಾಗತ್ತೆ? ಒಬ್ಬ ಸರ್ಕಾರಿ ಅಧಿಕಾರಿ ಸಸ್ಪೆಂಡ್ ಆದ್ರೆ ಇಮಿಡಿಯೇಟ್, ಒಂದು ಕರಪ್ಷನ್ ಅಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ MLA ಯಾಕೆ ಮಾಡಲ್ಲ? ಅವರು ಒಂದು ಸಲ ಕಲಂಕಿತರು ಮತ್ತು ಜುಡಿಷಿಯಲ್ ಕಸ್ಟಡಿ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು. ಅವ್ರ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ನೇಮಿಸ್ಬೇಕು. ಅವರು ಕಳಂಕಿತ ಮುಕ್ತರಾಗುವ ತನಕ ಜನ ಯಾಕೆ ಕಾಯ್ಬೇಕು? ನಾವು ವೋಟ್ ಹಾಕಿರೋದು ಯಾಕೆ? ನಮ್ ಕೆಲಸ ಮಾಡಿಸ್ಕೊಳಕ್ಕೆ. ಆದ್ರೆ ಇವ್ರು ಜೈಲಲ್ಲಿ ಇದ್ರೆ ಯಾರು ಕೆಲಸ ಮಾಡ್ಕೊಡ್ತಾರೆ? ಜನಗಳ ಸಮಸ್ಯೆ ಯಾರು ತೀರಿಸ್ತಾರೆ? ಅದಕ್ಕಾಗಿ ಅವರು ಇಮಿಡಿಯೇಟ್ ಆಗಿ ನೈತಿಕ ಹೊಣೆ ಹೊತ್ಕೊಂಡು, ಯಾರು ಕರಪ್ಟರು ಕಳಂಕಿತರು ಅನ್ನೋದನ್ನ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟು, ರಾಜೀನಾಮೆ ನಂತರ ಮತ್ತೆ ಬರಬಹುದು. ಅಲ್ಲಿವರೆಗೆ ಬೇರೆಯವ್ರನ್ನ ನೇಮಿಸಬೇಕು ಅಂದ್ಬಿಟ್ಟು ನಮ್ಮ ಆಮ್ ಆದ್ಮಿ ಪಕ್ಷ ಆಗ್ರಹ ಮಾಡ್ತಾ ಇದೆ.